ಎಲ್ಲರಿಗೂ ನಮಸ್ಕಾರ. ಈ ದಿನದ ಒಂದು ಪುಟ್ಟ ಕತೆ, ನಂಬಿಕೆ ಎನ್ನುವ ಶೀರ್ಷಿಕೆಯಡಿ ಈ ದಿನದ ಪುಟ್ಟ ಕತೆ. ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ವೆಂಕಣ್ಣ ಎನ್ನುವ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ಅವನಿಗೆ ದೇವರ ಮೇಲೆ ಅತೀವವಾದ ಪ್ರೀತಿ, ಭಕ್ತಿ, ನಂಬಿಕೆ. ಇವನು ದೇವರ ಮೇಲಿದ್ದಂಥ ಒಂದು ಪ್ರೀತಿಯಿಂದ ಎಲ್ಲ ವಸ್ತುವಿನಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ ದೇವರನ್ನೇ ಕಾಣುತ್ತಿದ್ದಂಥ ವ್ಯಕ್ತಿ. ಹಾಗಾಗಿ ಇವನಿಗೆ ಹಳ್ಳಿಯಲ್ಲಿ ಯಾವುದೇ ರೀತಿಯ ದ್ವೇಷ ಇರಲಿಲ್ಲ. ಎಲ್ಲರೊಡನೆ ಬೆರೀತಾ ಇದ್ದ. ಯಾರಿಗೇ ಕಷ್ಟ ಎಂದಾಗೂ ತಾನೇ ಮುಂದೆ ಹೋಗಿ ಸಹಾಯ ಮಾಡುತ್ತಿದ್ದಂಥ ವ್ಯಕ್ತಿ. 45ರ ಆಸುಪಾಸಿನಲ್ಲಿದ್ದರೂ ಇನ್ನೂ ಮದುವೆಯಾಗದ ಒಬ್ಬ ವ್ಯಕ್ತಿ. ಊರಿನ ಹಿರಿಯರೆಲ್ಲ ಸೇರಿಕೊಂಡು ಇವನಿಗೆ ಮದುವೆ ಮಾಡಬೇಕು ಅಂತ ತಾವೇ ಒಂದು ನಿರ್ಧಾರ ತೆಗೆದುಕೊಂಡು ಪಕ್ಕದ ಊರಿನಲ್ಲಿದ್ದ ಒಬ್ಬ ಚೆಲುವೆ, ಇನ್ನೂ ಸಣ್ಣ ವಯಸ್ಸಿನ ಹುಡುಗಿಯನ್ನೇ ಇವರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ಒಂದು ವಾರ ಹೆಂಡತಿಯ ಊರಿನಲ್ಲೇ ಇದ್ದಂಥ ಈ ವೆಂಕಣ್ಣ ತನ್ನ ಹೆಂಡತಿಯನ್ನ ಕರೆದುಕೊಂಡು ತನ್ನ ಊರಿನ ಕಡೆಗೆ ಮಾರ್ಗ ಬೆಳೆಸ್ತಾನೆ. ಬರಬೇಕಾದ್ರೆ ಈ ಊರಿಗೆ ಬರಬೇಕಾದ್ರೆ ಒಂದು ಮಾರ್ಗ ಹೇಗಿತ್ತು ಅಂದರೆ ನದಿಯ ಮೂಲಕ ಬರಬೇಕಾಗಿತ್ತು. ಈ ಊರಿಗೆ ತಲುಪಬೇಕಾದ್ರೆ ನದಿಯ ಮಾರ್ಗದಲ್ಲಿ ಬರಬೇಕಾಗಿತ್ತು. ನದಿಯ ಮಾರ್ಗದಲ್ಲಿ ಹೋಗೋಣ ಅಂತ ಒಂದು ತೆಪ್ಪನ ಹೋಗಿ ನೋಡ್ತಾರೆ. ಆ ತೆಪ್ಪ ನಡೆಸುವಂಥವ ತುಂಬ ಪ್ರವೀಣತೆ ಹೊಂದಿದಂಥ ಒಬ್ಬ ವ್ಯಕ್ತಿ. ಆ ಊರಿನಲ್ಲಿ ಏನೇ ಒಂದು ಸುಳಿ ಇರಲಿ, ಏನೇ ಇರಲಿ, ತೆಪ್ಪ ಓಡಿಸೋದ್ರಲ್ಲಿ ಇವನಷ್ಟು ಬುದ್ಧಿವಂತೂ ಬೇರೆ ಯಾರೂ ಇರಲಿಲ್ಲ. ಅಂಥ ಒಬ್ಬ ವ್ಯಕ್ತಿ ಇವನನ್ನು ಕರ್ಕೊಂಡು ಹೋಗೋದಕ್ಕೆ ಅವತ್ತಿನ ದಿವಸ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಈ ವೆಂಕಣ್ಣ ಅನ್ನೋ ವ್ಯಕ್ತಿ ಇಡೀ ಊರಿಗೆ ಬೇಕಾದವನಾಗಿರ್ತಾನೆ. ಹಾಗಾಗಿ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ. ನವ ದಂಪತಿಗಳು ಇಬ್ಬರು ಊರಿಗೆ ಬರಬೇಕು ಅಂತ ಬರ್ತಾರೆ. ಆ ತೆಪ್ಪದಲ್ಲಿ ಕುಳಿತುಕೊಳ್ತಾರೆ. ನದಿಯ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಿಧಾನವಾಗಿ ಒಂದು ತೆಪ್ಪ ಮಧ್ಯಕ್ಕೆ ಹೋಗಿತ್ತೋ ಇಲ್ವೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಬಿರುಗಾಳಿ ಸ್ಟಾರ್ಟ್ ಆಗಿಬಿಡುತ್ತೆ. ದೊಡ್ಡದಾದ ಬಿರುಗಾಳಿ. ಹೇಗೆ ಅಂದರೆ ದೊಡ್ಡ ದೊಡ್ಡ ಅಲೆಗಳನ್ನು ಆ ಒಂದು ನದಿಯಲ್ಲಿ ಅದು ಹುಟ್ಟಾಕ್ಬಿಡುತ್ತೆ. ಆ ಅಲೆಗಳು ಬಂದು ಈ ಒಂದು ತೆಪ್ಪಕ್ಕೆ ಅಪ್ಪಳಿಸಿದ ತಕ್ಷಣ ತೆಪ್ಪ ಮುಳುಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಅವನಿಗೆ ಎಷ್ಟೇ ಒಂದು ಪ್ರವೀಣತೆ ಹೊಂದಿದ್ರೂ ಕೂಡ ಈ ಒಂದು ಮೂಮೆಂಟಲ್ಲಿ ಆ ತೆಪ್ಪ ನಡೆಸುವವನಿಗೂ ಕೂಡ ತುಂಬ ಒಂದು ಒಳಗಡೆ ಭಯ ಶುರುವಾಗ್ಬಿಡುತ್ತೆ. ಹೇಗಪ್ಪ ನಾನು ದಡ ಮುಟ್ತೀನೋ ಇಲ್ವೋ, ಇವರನ್ನ ಪಾಪ ನವದಂಪತಿಗಳನ್ನ ದಡ ಮುಟ್ಟಿಸ್ತೀನೋ ಇಲ್ವೋ, ಇಲ್ಲಿಗೆ ನಮ್ಮ ಒಂದು ಎಂಡ್ ಆಗೋಗುತ್ತಾ ಹೇಗೆ, ಈ ಥರ ಒಂದು ಆಲೋಚನೆಯಲ್ಲಿ ಅವನು ಭಯಭೀತನಾಗಿರ್ತಾನೆ. ಹೊಸದಾಗಿ ಮದುವೆ ಆದ ಹೆಣ್ಣು, ಅವಳು ಕೂಡ ಏನು ಮಾಡಬೇಕು ಅಂತ ದಿಕ್ಕೇ ತೋಚಿದಂಗಾಗಿ ಗಂಡನ ಕಡೆ ನೋಡ್ತಾಳೆ. ಆದ್ರೆ ವೆಂಕಣ್ಣ ಇದು ಯಾವುದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಆರಾಮಾಗಿ ಕಣ್ಮುಚ್ಕೊಂಡು ಶಾಂತವಾಗಿ ಕುಳಿತುಕೊಂಡಿರ್ತಾನೆ. ಇದನ್ನು ನೋಡಿದಂಥ ಹೆಂಡತಿ ತಕ್ಷಣ ಅವನನ್ನು ಎಚ್ಚರ ಮಾಡ್ತಾಳೆ. ರೀ ನೋಡಿ, ಎಂಥ ಬಿರುಗಾಳಿ ಬಂದ್ಬಿಟ್ಟಿದೆ, ಈ ನದಿಯಲ್ಲಿ ಇವತ್ತು ನಮ್ಮ ಅಂತ್ಯ ಆಗೋಗುತ್ತೇನೋ ಅನ್ನಿಸ್ತಾ ಇದೆ, ಎಂಥ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ, ತೆಪ್ಪನ ಹೊಡ್ಕೊಂಡು ಹೋಗ್ತದೆ, ನೀವು ನೋಡಿದ್ರೆ ಶಾಂತವಾಗಿ ಕೂತ್ಕೊಂಡಿದ್ದೀಗಲ್ಲ, ಇದು ಹೇಗೆ ಸಾಧ್ಯ? ನಾವು ದಡ ಮುಟ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇನ್ನೂ ಇದೆಯಾ? ತಕ್ಷಣ ಅವನೇನು ಮಾಡ್ತಾನೆ ವೆಂಕಣ್ಣ, ನೋಡ್ತಾನೆ, ಇವರಿಬ್ಬರನ್ನು ನೋಡ್ತಾನೆ, ಇವ್ರ ಮುಖದಲ್ಲಿದ್ದಂಥ ಒಂದು ಭಯನ ನೋಡ್ತಾನೆ. ಎದ್ದು ನಿಂತ್ಕೊಂಡು ತನ್ನಲ್ಲಿದ್ದಂಥ ಹರಿತವಾದ ಒಂದು ಚಾಕುನ ತಗೊಂಡು ಹೆಂಡತಿಯ ಕುತ್ತಿಗೆ ಹತ್ರ ಹಿಡ್ಕೊತಾನೆ. ಹಿಡ್ಕೊಂಡ ತಕ್ಷಣ ಆ ಹೆಂಡತಿಯ ಮುಖದಲ್ಲಿದ್ದಂಥ ಭಾವನೆ ಏನು ಗೊತ್ತಾ, ತುಂಬ ಒಂಥರ ಹಾಸ್ಯ ಮಾಡಿ ನಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತೆಗಿರಿ, ನೀವೇನ್ರಿ ಇಂಥ ಸಮಯದಲ್ಲೂ ತಮಾಷೆನಾ? ತಕ್ಷಣ ಅವ್ನ ಗಂಡ ಕೇಳ್ತಾನೆ, ನಾನು ಇಷ್ಟೊಂದು ಹರಿತವಾದ ಚಾಕುನ ನಿನ್ನ ಕುತ್ತಿಗೆ ಹತ್ರ ಹಿಡ್ದೆ, ಒಂದು ಚೂರ ಹೆಚ್ಚು ಕಮ್ಮಿ ಆದರೂ ನಿನ್ನ ಜೀವ ಹೋಗ್ತಾ ಇತ್ತು, ನಿನಗೆ ಭಯ ಅನ್ನೋದೇ ಆಗಲಿಲ್ವಾ? ನನ್ನನ್ನು ಅತಿಯಾಗಿ ಪ್ರೀತಿಸುವಂಥ ನೀವು ನನಗೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ? ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹಾಗೇ ನನ್ನನ್ನು ಅತಿಯಾಗಿ ಪ್ರೀತಿಸುವಂಥ ದೇವರು ಕೂಡ ನನ್ನನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ನಂಬಿಕೆ ನನಗಿರೋದ್ರಿಂದ ನಾನಿವತ್ತು ಇಷ್ಟು ಶಾಂತವಾಗಿ ಕೂತ್ಕೊಂಡಿದ್ದೀನಿ ಅಂತ ಹೆಂಡತಿಗೆ ಮನದಟ್ಟು ಮಾಡ್ತಾನೆ. ಸೊ ಸ್ನೇಹಿತರೆ, ಅದಾದಮೇಲಿಂದ ಬಿರುಗಾಳಿ ಶಾಂತ ಆಗುತ್ತೆ, ತೆರೆಗಳು ಶಾಂತ ಆಗುತ್ತೆ, ಎಲ್ಲವೂ ಶಾಂತ ಆಗಿ ಇವರು ದಡನ ತುಂಬ ಚೆನ್ನಾಗಿ ಮುಟ್ತಾರೆ. ಬಟ್ ಈ ಒಂದು ಸ್ಟೋರಿ ಏನಿದೆಯಲ್ಲ, ಕೊಡುವಂಥ ಮಾರಲ್ ಏನಿದೆಯಲ್ಲ, ಬಹಳ ತುಂಬ ಮುಖ್ಯವಾದದ್ದು. ಎಸ್ಪೆಷಲಿ ಈಗಿನ ಒಂದು ಫಾಸ್ಟ್ ಜನ್ರೇಷನ್ಗೆ ಇದು ಬೇಕೇ ಬೇಕಾದದ್ದು. ಏನೇ ಕೆಲಸ ಮಾಡಿ ಸ್ನೇಹಿತರೆ, ನೀವು ಏನು ಬೇಕಾದ್ರೂ ಮಾಡಿ, ಬಟ್ ಯಾವುದೇ ಏನೇ ಕೆಲಸ ಮಾಡಿದ್ರೂ ಅದರಲ್ಲಂತೂ ನಂಬಿಕೆ ಅನ್ನೋದು ಇರಬೇಕು. ನಾವು ಜೀವನದಲ್ಲಿ ಬರುವ ಕಷ್ಟಗಳು ಎನ್ನುವ ತೆರೆಗಳಿಗೆ ದೇವರ ಮೇಲೆ ಇಡುವ ನಂಬಿಕೆಯೊಂದೇ ನಮ್ಮನ್ನು ದಡ ಸೇರಿಸುವಂಥದ್ದು. ಯಾರು ನಿಜವಾಗಿಯೂ ನಂಬಿಕೆಯಿಂದ ತಮ್ಮ ಎಲ್ಲ ಕೆಲಸಗಳನ್ನ ಮಾಡಿದಾಗ ಅವರಿಗೆ ಸಕ್ಸಸ್ ಅನ್ನೋದು ಶತಸಿದ್ಧ. ನಂಬಿಕೆ ತುಂಬ ಮುಖ್ಯ ಜೀವನದಲ್ಲಿ ಅನ್ನೋದು ಹೇಳುತ್ತಾ ಈ ಒಂದು ಕಥೆನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.